ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸುತ್ತಿದ್ದೇವೆ. ಬನ್ನಿರಿ, ಇಂದು ನಾವು ದೇವರ ವಾಕ್ಯವನ್ನು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಪ್ರಲಾಪಗಳ ಗ್ರಂಥ, ದ ಬುಕ್ ಆಫ್ ಲ್ಯಾಮೆಂಟೇಷನ್ಸ್, ಚಾಪ್ಟರ್ 2, 2ನೇ ಅಧ್ಯಾಯ. ಪ್ರಲಾಪ 2ನೇ ಅಧ್ಯಾಯದಲ್ಲಿ 32 ಸಮಸ್ಯೆಗಳನ್ನು ನಾವು ನೋಡ್ಬೋದು. 2ನೇ ಅಧ್ಯಾಯದಲ್ಲಿ 32 ಸಮಸ್ಯೆಗಳು, ಆದರೆ ಆ ಸಮಸ್ಯೆಗಳಿಗೆ ಪರಿಹಾರ ಕೂಡ ಇದೆ. 16 ಪರಿಹಾರಗಳನ್ನು ನಾವು ನೋಡ್ಬೋದು. 32 ಪ್ರಾಬ್ಲಮ್ಸ್ ಇನ್ ಲ್ಯಾಮೆಂಟೇಷನ್ಸ್ ಚಾಪ್ಟರ್ 2 and 16 ಸೊಲ್ಯೂಷನ್ಸ್. ಒಂದೊಂದಾಗಿ ಈ ಸಮಸ್ಯೆಗಳನ್ನು, ಪರಿಹಾರಗಳನ್ನು ನೋಡಿಕೊಳ್ಳೋಣ. ಬನ್ನಿರಿ. ಸಮಸ್ಯೆಗಳು ಒಂದೊಂದಾಗಿ ನಾನು ಈ ರೀತಿಯಾಗಿ ಓದಲಿಕ್ಕೆ ಇಷ್ಟಪಡ್ತೇನೆ. ಅದೇನೆಂದರೆ, ಮೊದಲನೇ ವಚನ, ಕರ್ತನ ಕೋಪ. ಅದೊಂದು ಸಮಸ್ಯೆನೇ. ದೇವರು ನಮ್ಮ ಮೇಲೆ ಕೋಪ ಮಾಡಿಕೊಂಡ್ರೆ ಅದು ಸಮಸ್ಯೆ ಅಲ್ವಾ? ಕರ್ತನ ಕೋಪ. ಅದೇ ಮೊದಲನೇ ವಚನದಲ್ಲಿ ನಾವು ನೋಡುವಾಗ ಈ ಇನ್ನೊಂದು ಸಮಸ್ಯೆ ಕೂಡ ನಾವು ನೋಡ್ತೀವಿ. ಅದೇನೆಂದರೆ, ತಳ್ಳಿ ಬಿಟ್ಟನು ಅಂತ ಹೇಳ್ಬಿಟ್ಟು. ದೇವರು ಕೋಪ ಮಾಡಿಕೊಳ್ಳೋದೇ ಒಂದು ಸಮಸ್ಯೆ, ಅದರಲ್ಲಿ ತಳ್ಳಿ ಬಿಡುವಂಥ ಒಂದು ಅನುಭವ, ಅದು ಇನ್ನಷ್ಟು ಸಮಸ್ಯೆ. 2ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ಸಮಸ್ಯೆ, ಅದೇನೆಂದರೆ ಕನಿಕರ ಪಡದಂಥ ಒಂದು ಸಮಸ್ಯೆ. ಕರ್ತನು ಕನಿಕರ ಪಡಲಿಲ್ಲ ಪಡಲ್ಲ ಅಂತ, ಅದು ಸಮಸ್ಯೆನೇ. ಅದೇ 2ನೇ ವಚನದಲ್ಲಿ ಇನ್ನೊಂದು ಸಮಸ್ಯೆ, ನಾಶ. ದೇವರು ಜೀವನದಲ್ಲಿ ತರುವಂಥ ಕೆಲವು ನಾಶದ ಬಗ್ಗೆ ಅಲ್ಲಿ 2ನೇ ವಚನ, ಮತ್ತು ಕೆಡವಿ ಬಿಡಲ್ಪಡುವಂಥ ಒಂದು ಸಮಸ್ಯೆ. ಕೆಡವಲ್ಪಡುವ, ಕೆಡವುವ ಅಥವಾ ಕೆಡವಿಸಲ್ಪಡುವ ಒಂದು ಅನುಭವ, ಅದು ಕೂಡ ಒಂದು ಸಮಸ್ಯೆನೇ. 2ನೇ ವಚನದಲ್ಲಿ ಇನ್ನೊಂದು ಸಮಸ್ಯೆ ಇದೆ, ಅದೇನೆಂದರೆ ನೀಚ ಸ್ಥಿತಿ. ವಾವ್, ಭಾಳ ದುಃಖಕರವಾದಂಥದ್ದು. ಇಂಥ ಒಂದು ಸ್ಥಿತಿ ಯಾರಿಗಾಗಬಾರ್ದು. ನೀಚ ಸ್ಥಿತಿಯ ಒಂದು ಅನುಭವ. ಮತ್ತು 3ನೇ ವಚನದಲ್ಲಿ ನೋಡುವಾಗ ಇನ್ನೊಂದು ಸಮಸ್ಯೆ, ಅದೇನಂತ ಹೇಳಿದರೆ ಶತ್ರು ಸಮಸ್ಯೆ. ಇಂಥ ಒಂದು ಪರಿಸ್ಥಿತಿಯಲ್ಲಿ ದೇವರು ಶತ್ರುವಿನ ಮೇಲೆತ್ತಿದ ಕೈಯನ್ನು ಹಿಂದೆಗೀತಾ ಇಲ್ಲ. ಆದ ಕಾರಣ ಅದು ಒಂದು ಸಮಸ್ಯೆ. ಮತ್ತು 3ನೇ ವಚನದಲ್ಲಿ ಕಡಿದು ಹಾಕಲ್ಪಡುವ ಸಮಸ್ಯೆ, ಕಡಿದು ಹಾಕಲಾಗುವ ಸಮಸ್ಯೆ, ಅದು ಕೂಡ ಒಂದು ಸಮಸ್ಯೆನೇ. ಮತ್ತು 3ನೇ ವಚನದಲ್ಲಿ ಇನ್ನೊಂದು ಸಮಸ್ಯೆ, ದಹಿಸಿಬಿಟ್ಟ ಅನುಭವ. ದಹಿಸಿಬಿಟ್ಟ ಮೇಲೆ ಏನು ಉಳಿಯೋದಿಲ್ಲಲ್ವಾ ಅಂತ ಒಂದು ಸಮಸ್ಯೆ. ಸಂಹರಿಸಲ್ಪಡುವ ಸಮಸ್ಯೆ 4ನೇ ವಚನದಲ್ಲಿ. ಅನಂತರ 5ನೇ ವಚನ, ನುಂಗಲ್ಪಡುವ ಅನುಭವ. ನುಂಗಲ್ಪಡುವ ಅಂತ ಹೇಳುವಾಗ ನಾವು ಕಾಣೋದೇ ಇಲ್ಲ ಅಂಥ ಒಂದು ಪರಿಸ್ಥಿತಿ. ಅದೇ 5ನೇ ವಚನದಲ್ಲಿ ಇನ್ನೊಂದು ವಿಧವಾದಂಥ ನಾಶ. ಮತ್ತು 5ನೇ ವಚನದ ಕೊನೆಯ ಭಾಗದಲ್ಲಿ ನೋಡುವಾಗ ಅರಚಾಟ, ಅದು ಒಂದು ಸಮಸ್ಯೆನೇ, ಅರಚಾಟದ ಸಮಸ್ಯೆ. ಮತ್ತು ಮುಂದುವರಿಯುವ ಪಕ್ಷದಲ್ಲಿ ನಾವು ನೋಡುವಂಥ ಇನ್ನೊಂದು 6ನೇ ವಚನದಲ್ಲಿ ಒಂದು ಸಮಸ್ಯೆ, ಅದೇನಂತ ಹೇಳಿದರೆ ಸಾನ್ನಿಧ್ಯದ ಸಮಸ್ಯೆ, ದೇವರ ಸಾನ್ನಿಧ್ಯದ ಸಮಸ್ಯೆ. ಅದು ಕೂಡ ಒಂದು ಸಮಸ್ಯೆನೇ. ಯಾಕಂತ ಹೇಳಿದ್ರೆ ಆ ಸಾನ್ನಿಧ್ಯದ ಗೂಢಾರ
ಅಂದು ಏನಾಗಿತ್ತಂದರೆ ಗುಡಿಸಲನ್ನೋ ಎಂಬಂತೆ ಹಾಳು ಆಗಿರುವಂಥ ಒಂದು ಸಮಸ್ಯೆ. ಆನಂತರ 6ನೇ ವಚನದಲ್ಲಿ ಉತ್ಸಾಹ ಇಲ್ಲದಂಥ ಒಂದು ಸಮಸ್ಯೆ. ಮತ್ತು ಹಾಗೆ ಮುಂದುವರಿಸುವ ಪಕ್ಷದಲ್ಲಿ 6ನೇ ವಚನದಲ್ಲಿ ಅಂದ ಹಾಗೆ ಪ್ರಲಾಪ 2ನೇ ಅಧ್ಯಾಯ ನೋಡ್ಕೊಳ್ತಿದ್ವಿ. 2ನೇ ಅಧ್ಯಾಯದಲ್ಲಿ 32 ಸಮಸ್ಯೆಗಳಿವೆ ಅಂತೆ. ಒಂದು ಸಮಸ್ಯೆ ಭಾಳ ಭಯಂಕರವಾದಂಥ ಒಂದು ಸಮಸ್ಯೆಗಳು. ಆದರೆ ಈ ಸಮಸ್ಯೆಗಳು ದೇವ ಜನರಿಗೆ ಒದಗಿ ಬಂದು, ಆದರೆ ಬರೀ ಸಮಸ್ಯೆ ಅಷ್ಟೇ ಅಲ್ಲ, ಪರಿಹಾರ ಕೂಡ ಇದೆ. ಬೇಗ ನಾವು ಸಮಸ್ಯೆ ನೋಡ್ಕೊಂಡ್ಬಿಡೋಣ. ಮತ್ತು ನಾಯಕತ್ವ ಇಲ್ಲದ ಪರಿಸ್ಥಿತಿ 6ನೇ ವಚನ ಅಂದರೆ ರಾಜ ತಿರಸ್ಕರಿಸಲ್ಪಟ್ಟಿದ್ದಾನೆ, ಧಿಕ್ಕರಿಸಲ್ಪಟ್ಟಿದ್ದಾನೆ. ಮತ್ತು ಇನ್ನೊಂದು ಸಮಸ್ಯೆ ಯಾಜಕನು ಅಂದರೆ ಸೇವಾ ನಾಯಕರು ಕೂಡ ಇಲ್ಲದಂಥ ಒಂದು ಪರಿಸ್ಥಿತಿ. ಮತ್ತು ಯಜ್ಞವೇದಿ ಕೂಡ ತಿರಸ್ಕರಿಸಲ್ಪಡುವಂಥ ಒಂದು ಸಮಸ್ಯೆ. ಹಾಗಾದರೆ ಅದೊಂದು ಪ್ಲ್ಯಾಟ್ಫಾರ್ಮ್ ಇದ್ದ ಹಾಗೆ ಅದೇ ಒಂದು ಸಮಸ್ಯೆಗೆ ಒಳಪಟ್ಟಿದೆ. ಪವಿತ್ರ ಆಲಯದ ಅಸಹ್ಯತನ, ವಾವ್, ಭಾಳ ಭಯಂಕರವಾದಂಥ ಒಂದು ಸಮಸ್ಯೆ. ಮತ್ತು ಶತ್ರುವಶವಾಗುವಂಥ ಒಂದು ಅನುಭವ, ಅದು ಕೂಡ ಸಮಸ್ಯೆ ಅನುಭವ. ಮತ್ತು 7ನೇ ವಚನದಲ್ಲಿ ನೋಡಿದರೆ ದೇವಾಲಯದಲ್ಲಿ ಶತ್ರುಘೋಷ ವಶಪಡಿಸುವಂಥದ್ದು ಒಂದು ಸಮಸ್ಯೆ. ಆದರೆ ಘೋಷ ಮಾಡುವಂಥದ್ದು ಇನ್ನೊಂದು, ಜಯಘೋಷ ಮಾಡುವಂಥದ್ದು ಇನ್ನೊಂದು ಸಮಸ್ಯೆ. ಮತ್ತು 8ನೇ ವಚನದಲ್ಲಿ ನಗರಕ್ಕೆ ಸಮಸ್ಯೆ, ಚಿಯೋನ್ ನಗರಕ್ಕೆ ಸಮಸ್ಯೆ ಆಗಿದೆ ಅಂತ ಹೇಳಿಬಿಟ್ಟು. ಮತ್ತು ಅದೇ 8ನೇ ವಚನದಲ್ಲಿ ನೋಡುವಾಗ 9ನೇ ವಚನ ನೋಡಿಕೊಳ್ಳೋಣ. ಅದೇನಂತ ಹೇಳಿದ್ರೆ ಹೆಬ್ಬಾಗಲು, ಒಂದು ಎಂಟ್ರೆನ್ಸ್ ಕೂಡ ಸಮಸ್ಯೆಗೆ ಒಳಪಟ್ಟಿರುವಂಥದ್ದು ನೋಡ್ತೇವೆ. ಅದು ಚೂರಾಗಿದೆಯಂತೆ. ಇನ್ನೊಂದು ವಿಷಾದಕರವಾದಂಥ ಒಂದು ಸಮಸ್ಯೆ 9ನೇ ವಚನದಲ್ಲಿ ಧರ್ಮೋಪದೇಶ ಕಾಣ್ತಾ ಇಲ್ಲ, ದೇವ್ರ ವಾಕ್ಯ ಸಿಗ್ತಾ ಇಲ್ಲ, ಅಂಥ ಒಂದು ಪರಿಸ್ಥಿತಿ. ಅದು ಕೂಡ ವಿಷಾದಕರವಾದಂಥ ದೊಡ್ಡ ಸಮಸ್ಯೆ. ಮತ್ತು ಅದೇ 9ನೇ ವಚನದಲ್ಲಿ 2ನೇ ಅಧ್ಯಾಯ ಏನಂದರೆ ಪ್ರವಾದಿಗಳು ಅವರಿಗೆ ದೇವರ ವಾಕ್ಯ ಸಿಗ್ತಿತ್ತು, ಧರ್ಮೋಪದೇಶ ಕಾಣ್ತಾ ಇಲ್ಲ. ಇನ್ನೊಂದು ಏನಂದರೆ ದಿವ್ಯ ದರ್ಶನ, ಅದು ಕೂಡ ಆಗ್ತಾ ಇಲ್ಲ ಅಂತೆ, ದೇವ್ರು ಮಾತಾಡ್ತಾ ಇಲ್ಲ. ಅದೊಂದು ದೊಡ್ಡ ಸಮಸ್ಯೆ. ಮತ್ತು ಹಿರಿಯರಿಗೆ ಸಮಸ್ಯೆ 10ನೇ ವಚನ, ಯುವತಿಯರಿಗೆ ಸಮಸ್ಯೆ ಅದೇ 10ನೇ ವಚನ, ಮಕ್ಕಳಿಗೆ ಸಮಸ್ಯೆ 11ನೇ ವಚನ, ಮತ್ತು ಆಹಾರದ ಸಮಸ್ಯೆ 12ನೇ ವಚನ. ಮತ್ತು ಇಂಥ ಸಂದರ್ಭದಲ್ಲಿ ಸಂತೈಸಲು ಯಾರೂ ಇಲ್ಲ ಅನ್ನುವಂಥದ್ದು ಕೂಡ ಒಂದು ಸಮಸ್ಯೆ 13ನೇ ವಚನ. ಅದೇ 13ನೇ ವಚನದಲ್ಲಿ ಇಂಥ ಸಮಸ್ಯೆಗಳು ಬಂದಾಗ ಭಾಳ ಕೆಲವರು ಅಸ್ವಸ್ಥರಾಗಿಬಿಡ್ತಾರೆ. ಆದರೆ ಯಾರೂ ಸ್ವಸ್ಥ ಮಾಡಲಿಕ್ಕೆ ಕೂಡ ಇಲ್ಲದಂಥ ಒಂದು ಪರಿಸ್ಥಿತಿ, ಸ್ವಸ್ಥತೆ ಇಲ್ಲ ಅನ್ನುವಂಥ ಒಂದು ಸಮಸ್ಯೆ. 14ನೇ ವಚನದಲ್ಲಿ ಪ್ರವಾದಿಗಳ ಒಂದು ಸಮಸ್ಯೆ, ಅಂದರೆ ಅವರಲ್ಲಿ ವ್ಯರ್ಥತ್ವ ಕಂಡು ಬರ್ತಾ ಇದೆ. ಮತ್ತು 14ನೇ ವಚನದಲ್ಲಿ ಇನ್ನೊಂದು ಸಮಸ್ಯೆ ಏನಂತ ಹೇಳಿದರೆ ತಿದ್ದುವಂಥವರು ಇಲ್ಲ, ಅದೂ ಒಂದು ದೊಡ್ಡ ಸಮಸ್ಯೆ. ಮತ್ತು 15ನೇ ವಚನದಲ್ಲಿ ನಕಾರಾತ್ಮಕವಾದಂಥ ಟೀಕೆಗಳು ಬರ್ತಾ ಇದೆ. ಅದು ಕೂಡ ಅದು ಹೇಗೆ ಅಂದರೆ ಆಹಾ ಚೀಚಿ ಎಂಬುದಾಗಿ ಚೀಗುಟ್ಟುವಂಥ ಒಂದು ಸಮಸ್ಯೆಗಳು ಬರ್ತಾ ಇದೆ. ಇವೆಲ್ಲ ಒಟ್ಟು 32 ಸಮಸ್ಯೆಗಳು 2ನೇ ಅಧ್ಯಾಯ ಪ್ರಲಾಪಗಳಲ್ಲಿ ಇರುವಂಥದ್ದು. ಈಗ ಬರೀ ಸಮಸ್ಯೆ ಅಷ್ಟೇ ಅಲ್ಲ, ನಾವು ಪರಿಹಾರನೂ ನೋಡ್ಕೋಬೇಕು. ಇನ್ನು ಪರಿಹಾರಗಳು 16 ಇದೆ, ಅದನ್ನು ನೋಡ್ಕೊಳ್ಳೋಣ ಬನ್ನಿರಿ. ಪ್ರಲಾಪ 2, ಲ್ಯಾಮೆಂಟೇಷನ್ಸ್ ಚಾಪ್ಟರ್ 2 ವರ್ಸ್ 17. ಮೊದಲನೇ ಪರಿಹಾರ ಏನಂತ ಹೇಳಿದರೆ ಯೆಹೋವನ ಸಂಕಲ್ಪ, ದ ಪ್ಲ್ಯಾನ್ ಆಫ್ ಗಾಡ್ ಇದೆ.
ದೇವರ ಯೋಜನೆ ಇದೆ. ಸಮಸ್ಯೆಗಳು ಇದೆ 32, ಹೌದು, ಆದರೆ ದೇವರ ಯೋಜನೆ, ದೇವರ ಪ್ಲ್ಯಾನ್ ಇದೆ. 17ನೇ ವಚನದ 2ನೇ ಭಾಗದಲ್ಲಿ ದೇವರು ಪುರಾತನ ಕಾಲದಲ್ಲಿ ಮಾಡಿದ್ದನ್ನು ಈಡೇರಿಸ್ತಾನೆ. ಫುಲ್ಫಿಲ್ಮೆಂಟ್ ಆಫ್ ಗಾಡ್ಸ್ ಪ್ಲ್ಯಾನ್. ದೇವರ ಸಮಸ್ಯೆ ಪರಿಹಾರ ಆಗ್ತಾ ಇದೆ. ಸಮಸ್ಯೆಗಳು ಇರಲಿ, ಆದರೆ ದೇವರ ಯೋಜನೆ ನೆರವೇರಲಿ. ಮತ್ತು 17ನೇ ವಚನದಲ್ಲಿ ದೇವರು ಒಂದು ವೇಳೆ ನಮ್ಮನ್ನು ಕರುಣಿಸದೇ ಹೋಗಿದ್ದದ್ದನ್ನು ನಾವು ಗುರುತಿಸುವಾಗ ಅದು ಪರಿಹಾರ. ಯಾವ ರೀತಿಯಾಗಿ ರೋಗ ಪತ್ತೆ ಹಚ್ಚಿದರೆ ಏನಾಗ್ತದೆ, ನೀನು ಕರುಣಿಸ್ತಾ ಇಲ್ಲ ಸ್ವಾಮಿ, ಆದ ಕಾರಣ ನಾನು ಏನಾದರೂ ಮಾಡಬೇಕು ಎಂಬುದಾಗಿ. ಮತ್ತು ಇನ್ನೊಂದು ಪರಿಹಾರ ಏನಂದರೆ ಮನಪೂರ್ವಕವಾಗಿ ಮೊರೆ ಇಡುವುದು. ಮತ್ತೆ ಪ್ರೇರಣೆ ಅದಕ್ಕೆ ಪರಿಹಾರ. ಸಮಸ್ಯೆಗಳು 32 ಇದೆ 2ನೇ ಅಧ್ಯಾಯದಲ್ಲಿ, ಆದರೆ ಪ್ರಾರ್ಥನೆ ಸಮಸ್ಯೆಗೆ ಪರಿಹಾರ. ಏನಂತ? ಕರ್ತನಿಗೆ ಮನಪೂರ್ವಕವಾಗಿ ಮೊರೆ ಇಟ್ಟಿದ್ದಾರೆ. ದೇವರೇ ಸಹಾಯ ಮಾಡು ಎಂಬುದಾಗಿ ಮನಪೂರ್ವಕವಾಗಿ ಮೊರೆ ಇಡುವಂಥದ್ದು. ಹೌದು, ಒಂದು ಸಾರಿ 70 ವರ್ಷಗಳು ಇಸ್ರಾಯೇಲರು ಈ ಗಲಿಬಿಲಿ ಎಂಬ ಬಾಬೆಲಿನಲ್ಲಿ ಇದ್ದಾಗ ಏನಾಯಿತು ಅಂತ ಹೇಳ್ಬಿಟ್ಟು ನೋಡುವಾಗ ದೇವರು ಅವರ ವಿಷಯದಲ್ಲಿ ಒಂದು ಯೋಜನೆ ಇಟ್ಟಿದ್ದಾಗಿ ಹೇಳಿಬಿಟ್ಟು 29ನೇ ಅಧ್ಯಾಯ ಯೆರೆಮೀಯನ ಗ್ರಂಥ ಮತ್ತು 13ನೇ ವಚನದಲ್ಲಿ, ನೀವು ನನ್ನನ್ನು ಹುಡುಕುವಿರಿ, ಮನಃಪೂರ್ವಕವಾಗಿ ಹುಡುಕಿದಾಗ ನನ್ನನ್ನು ಕಂಡುಕೊಳ್ಳುವಿರಿ. ನೋಡ್ರಿ, ಸಮಸ್ಯೆಗಳಿದೆ, 70 ವರ್ಷ ಗಲಿಬಿಲಿ ಇದೆ. ಆ ಗಲಿಬಿಲಿಯ ನಡುವೆ, ಸಮಸ್ಯೆಗಳ ನಡುವೆ ದೇವರ ಆಶೀರ್ವಾದ ಕಳ್ಕೊಂಡಂಥ ಒಂದು ಸನ್ನಿವೇಶದಲ್ಲಿ, ಅಂಥದ್ರಲ್ಲಿ ಕೂಡ ನಾವು ಪ್ರಾರ್ಥನೆ ಮಾಡುವಾಗ ದೇವರು ನಮಗೋಸ್ಕರವಾಗಿ ಒಂದು ಯೋಜನೆಯನ್ನು ಇಟ್ಟಿದ್ದಾನೆ. ದೇವರು ಅಂಥ ಸಂದರ್ಭದಲ್ಲಿಯೂ ನಾವು ಮನಪೂರ್ವಕವಾಗಿ ಆತನನ್ನು ಹುಡುಕಿದಾಗ ದೇವರು ಸಿಗ್ತಾನಂತೆ. ರೈಟ್ ಇನ್ ದ ಮಿಡ್ಸ್ಟ್ ಆಫ್ ಜಡ್ಜ್ಮೆಂಟ್, ನ್ಯಾಯ ತೀರ್ಪು, 70 ವರ್ಷಗಳ ನ್ಯಾಯ ತೀರ್ಪಿನ ನಡುವೆ ನಾವು ಮೊರೆ ಇಟ್ಟರೆ ದೇವರು ಲಭ್ಯನಾಗಿರ್ತಾನೆ ಎಂಬಂಥದ್ದು ಭಾಳ ಉತ್ತೇಜನಕರವಾದಂಥ ಒಂದು ಸಂಗತಿ. ಮತ್ತು 18ನೇ ವಚನದಲ್ಲಿ ನಾವು ನೋಡುವಾಗ ಇನ್ನೊಂದು ಪರಿಹಾರ ಈ ಸಮಸ್ಯೆಗಳ ನಡುವೆ ಏನಂತ ಹೇಳಿದರೆ, ಹೌದು, ನಾವು ಕಣ್ಣೀರು ಸುರಿಸುವಂಥದ್ದು, ಅಂದರೆ ಅದರ ವಿಷಯದಲ್ಲಿ ಪ್ರಲಾಪಿಸುವಂಥದ್ದು ಕೂಡ ಪರಿಹಾರ ಅಂತ ಪ್ರಲಾಪ 2ನೇ ಅಧ್ಯಾಯದಲ್ಲಿ ನೋಡ್ತೇವೆ, 18ನೇ ವಚನದಲ್ಲಿ. ಮತ್ತು 19ನೇ ವಚನದಲ್ಲಿ ರಾತ್ರಿಯಲ್ಲಿ ಕೆಲವು ಸಾರಿ ನಿದ್ದೆ ಬರೋಲ್ಲ. ಸಮಸ್ಯೆಗಳಿದ್ದಾಗ 32 ಸಮಸ್ಯೆಗಳಿದೆ, ಹೇಗೆ ನಿದ್ದೆ ಬರ್ತದೆ? ಆ ರೀತಿಯಾಗಿ ನಿದ್ದೆ ಬಾರದೇ ಇದ್ದಾಗ ಎದ್ದು ಆ ರಾತ್ರಿ ಜಾವದಲ್ಲಿ ನಾವು ಪ್ರಾರ್ಥನೆ ಮಾಡುವಂಥ, ದೇವರ ಮುಂದೆ ನಮ್ಮ ಸಮಸ್ಯೆಯನ್ನು ಸುರಿದು ಬಿಡುವಂಥದ್ದು, ಗೋಳಾಡುವಂಥದ್ದು, ಅಂಥದ್ದು 19ನೇ ವಚನದಲ್ಲಿ ನಾವು ನೋಡ್ತೇವೆ. ಹೌದು, ಗೋಳಾಡುವಂಥದ್ದು. ಆನಂತರ 19ನೇ ವಚನದಲ್ಲಿ ಇನ್ನೊಂದು 8ನೇ ಪರಿಹಾರ ಇದೆ. ಅದೇನಂತ ಹೇಳಿದ್ರೆ, ನಮ್ಮ ಹೃದಯ ಸಾರವನ್ನು ದೇವರ ಸಮ್ಮುಖದಲ್ಲಿ ಹೊಯ್ದು ಬಿಡುವಂಥದ್ದು. ವಾವ್, ಐ ಲೈಕ್ ಇಟ್, ನನಗಿಷ್ಟ ಇದು. ಯಾಕಂತ ಹೇಳಿದ್ರೆ ದೇವ್ರ ಮುಂದೆ ಆ ರೀತಿಯಾಗಿ ನಮ್ಮ ಸಮಸ್ಯೆಗಳನ್ನು ಇಡಬೇಕು. ಈ ದೇವ್ರ ಹತ್ರ ಹೇಳ್ತಿದ್ರೆ ಇನ್ಯಾರ ಹತ್ರ ಹೇಳೋದು? ಮನುಷ್ಯನ ಹತ್ರ ಹೇಳಿದರೆ ಅವ್ರು ತಪ್ಪು ತಿಳ್ಕೊಳ್ಬೋದು, ಅಪಾರ್ಥತೆಯನ್ನು ಅವರು ಮಾಡಿಕೊಳ್ಬೋದು. ಆದರೆ ದೇವರ ಮುಂದೆ ನಾವು ದಾವೀದನು ಯಾವ ರೀತಿಯಾಗಿ ಆ ಬೆತ್ಲೆಹೇಮಿನ ನೀರನ್ನು ತಕ್ಕೊಂಡು ದೇವ್ರ ಮುಂದೆ ಹೊಯ್ದು ಬಿಟ್ಟನಲ್ಲ, ಆ ರೀತಿಯಾಗಿ ನಾವು ಕೂಡ ಹೊಯ್ದು ಬಿಡುವಂಥದ್ದು. ಇನ್ನೊಂದು ಪರಿಹಾರ 19ನೇ ವಚನದಲ್ಲಿ ಅದೇನೆಂದರೆ, ಕೈ ಎತ್ತಿ ಪ್ರಾರ್ಥಿಸಿರಿ. ವಾವ್, ಕೈ ಎತ್ತಿ ಪ್ರಾರ್ಥಿಸಿರಿ ಅಂದರೆ ಕೈ ಎತ್ತುವಂಥದ್ದು ಅದು ಒಂದು ಅಧೀನತೆ, ಸಬ್ಮಿಷನ್. ಅಧೀನವಾಗಿ ದೇವರಿಗೆ ಪ್ರಾರ್ಥಿಸುವ ಸಮಸ್ಯೆ ಇದೆ. 32 ಸಮಸ್ಯೆಗಳಿದೆ 2ನೇ ಅಧ್ಯಾಯ ಪ್ರಲಾಪದಲ್ಲಿ. ಆದರೆ ಸಮಸ್ಯೆಗಳ ನಡುವೆ ಕೈ ಎತ್ತಿ
ಪ್ರಾರ್ಥಿಸುವಂಥದ್ದು. ಮತ್ತು 20ನೇ ವಚನದಲ್ಲಿ ಸಮಸ್ಯೆಗೆ ಮತ್ತೊಂದು ಪರಿಹಾರ ನಾವು ನೋಡ್ತಿದ್ವಿ. 10ನೇ ಪರಿಹಾರ ಇದು. ಇನ್ನು 6 ಪರಿಹಾರಗಳು ಇದೆ. ಅದೇನಂತೇಳಿದರೆ, ಯೆಹೋವನೇ, ಪ್ರಲಾಪ 2:20, ಕಟಾಕ್ಷಿಸು. ಹ್ಯಾವ್ ಮರ್ಸಿ ಅಪಾನ್ ಮೀ ಓ ಗಾಡ್, ಕರುಣಿಸು ಅಂತ ಕೇಳುವಂಥದ್ದು. ಅನಂತರ ದೇವರನ್ನು 20ನೇ ವಚನದಲ್ಲಿ ದೇವರೇ ನೋಡಪ್ಪ ಅಂತ ಕೇಳಿಕೊಳ್ಳುವಂಥದ್ದು. ಮತ್ತು ಹೆಂಗಸರು ಕೂಡ ಪ್ರೇಯರ್ ಮಾಡುವಂಥದ್ದು 20ನೇ ವಚನದ ಪ್ರಕಾರವಾಗಿ. ಯಾಜಕರು ಕೂಡ ಪ್ರಾರ್ಥನೆ ಮಾಡಬೇಕು 20ನೇ ವಚನದ ಪ್ರಕಾರವಾಗಿ. ಇನ್ನೊಂದು ಪರಿಹಾರ, ಲೀಡರ್ಸ್, ಪ್ರವಾದಿಗಳು, ವರ ಹೊಂದಿದವರು ಕೂಡ ದೇವರಿಗೆ ಪ್ರಾರ್ಥನೆ ಮಾಡಬೇಕು. ಯಾಕಂದರೆ ಅವರು ಕೂಡ ಹೆಂಗಸರು, ಮಕ್ಕಳು, ಯಾಜಕರು, ಪ್ರವಾದಿಗಳು ಇವರೆಲ್ಲ ಅಟ್ಯಾಕ್ಗೆ ಒಳಪಟ್ಟಿದ್ದಾರೆ, ಗುರಿಯಾಗಿದ್ದಾರೆ. ಅವರನ್ನು ಹೆಸರಾಗಿ ಅವರನ್ನು ನೆನೆಸಿ ಪ್ರಾರ್ಥಿಸುವಂಥದ್ದು. ಮತ್ತು ಅಷ್ಟೇ ಅಲ್ಲ, ಯುವಕರನ್ನು ನಾವು ಬಿಟ್ಬಿಡಬಾರ್ದು. ಯುವಕ ವೃದ್ಧರು ಕೂಡ ಅವರಿಗಾಗಿ ಕೂಡ ಪ್ರಾರ್ಥನೆ ಮಾಡುವಂಥದ್ದು. ಅವರು ಸಮಸ್ಯೆಗೊಳಗಾಗಿಬಿಟ್ಟಿದ್ದಾರೆ. 32 ಸಮಸ್ಯೆಗಳು ಅವರಿಗೂ ಕೂಡ ಅದು ಅಟ್ಯಾಕ್ ಆಗಿದೆ. ಮತ್ತು ಹಾಗೆ ನಾವು ನೋಡುವಾಗ 22ನೇ ವಚನದಲ್ಲಿ ದೇವರ ಸುತ್ತಮುತ್ತಲು ಕರೆಯಿಸಿದ್ದಿ, ದೇವರ ಕರೆಯನ್ನು ನೆನಪು ಮಾಡಿಕೊಂಡು, ಹೌದು ದೇವರು, ನಾವು ತಪ್ಪು ಮಾಡಿದ್ದೇವೆ ಮತ್ತು ದೇವರ ಒಂದು ಸಾರ್ವಭೌಮತ್ವವನ್ನು ಸ್ಮರಿಸಿಕೊಂಡು ನಾವು ತಪ್ಪು ಮಾಡಿದ್ವಿ, ಆದ ಕಾರಣ ದೇವರು ನಮಗೆ ಶಿಕ್ಷೆ ಕೊಟ್ಟಿದ್ದಾರೆಂಬ ಅಂತ ಗ್ರಹಿಕೆ ಗೊಣಗುಟ್ಟದೆ. ಯಾಕಂದರೆ ಪ್ರಕಟಣೆಯ ಗ್ರಂಥದಲ್ಲಿ ಒಂದು ಮಾತಿದೆ. ಅದೇನಂತ ಹೇಳಿದರೆ, ದೇವರು ತೀರ್ಪು ಮಾಡ್ತಾ ಇದ್ದಾಗ ಇನ್ನೂ ದೇವ್ರನ್ನ ದೂಷಣೆ ಮಾಡಿದ್ರಂತೆ. ಅದರ ಬದಲು ಪಶ್ಚಾತ್ತಾಪ ಪಡುವುದೇ ಪರಿಹಾರ. ಪ್ರಲಾಪ 2ನೇ ಅಧ್ಯಾಯ, ಅದನ್ನು ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.